ಬಾಳೆಕಾಯಿನ ಹೀಗೆ ಸ್ಲೈಸ್ ಮಾಡ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು, ಸ್ವಲ್ಪ ನೀರು ಹಾಕಿ ಸೆಮಿ ಸಾಲಿಡಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ಇದಕ್ಕೆ ಹಚ್ಚಬೇಕು. ಅಂದರೆ ಎಲ್ಲದಕ್ಕೂ ಹಚ್ಚಾಯಿತು. ಈಗ ಇದನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡೋಣ. ಆಮೇಲೆ ತೆಗೆದು ಫ್ರೈ ಮಾಡೋಣ. ಆಫ್ಟರ್ 2 ಮಿನಿಟ್ಸ್ ಒಂದು ಟರ್ನ್ ಓವರ್ ಮಾಡಿದ್ರೆ ಸಾಕು. ಅಗೇನ್ ಅನದರ್ 2 ಮಿನಿಟ್ಸ್. ಫ್ರೈ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಬಾಳೆಕಾಯಿ ಫ್ರೈ ರೆಡಿ. ಇದನ್ನು ಮೊಸರನ್ನ ಜೊತೆ ತಿಂದರೆ ಏನು ಮಜಾ ಇರುತ್ತೆ ಗೊತ್ತಾ? ವೆರಿ ಟೇಸ್ಟಿ ಇಟ್ ವಿಲ್ ಬಿ. ಯು ವಿಲ್ ಎಂಜಾಯ್. ಸಮ್ಮರ್ಗೆ ತುಂಬ ಒಳ್ಳೆ ಫುಡ್. ಈ ಬಾಳೆಕಾಯಿ ಫ್ರೈಗೆ ಸ್ವಲ್ಪ ಲೆಮನನ್ನು ಸ್ಕ್ವೀಸ್ ಮಾಡೋಣ. ಸೂಪರ್ ಸ್ಪೈಸಿ ಟ್ಯಾಂಜಿ ಟೇಸ್ಟ್ ಇರುತ್ತೆ. ಹಾಯ್, ವೆಲ್ಕಮ್ ಟು ಮೈ ಚಾನೆಲ್ ಜ್ಞಾನ ಸ್ಫೂರ್ತಿ. ಈ ಜ್ಞಾನಕ್ಕೆ ಸ್ಫೂರ್ತಿ ನೀವೇ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾನು ಬಾಳೆಕಾಯಿ ಫ್ರೈ ಮಾಡಿದೆ. ಗ್ರೀನ್ ಬನಾನಾ, ರಾ ಬನಾನಾ ಅದರದ್ದು ಫ್ರೈ ಮಾಡಿದ್ದೀನಿ. ಈಗ ಮಕ್ಕಳು ಏನು ಗೊತ್ತಾ, ಯಾವಾಗ ನೋಡು ಆ ಚಿಪ್ಸ್ ಇದೆ ನೋಡಿ, ಅದನ್ನು ತುಂಬ ಇಷ್ಟಪಡ್ತಾರೆ. ಅದು ಡೀಪ್ ಫ್ರೈ ಮಾಡಿರ್ತಾರೆ. ಅದು ಡೀಪ್ ಫ್ರೈ ಮಾಡಿದಾಗ ಏನಾಗುತ್ತೆ, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗುತ್ತೆ, ಏನೂ ಇರಲ್ಲ. ಬರೀ ಅದು ಆ ಚಕ್ಕೆ ಥರ ಇರುತ್ತಲ್ಲ, ಅದನ್ನು ಮಾತ್ರ ಅವರು ತುಂಬ ಖುಷಿಯಿಂದ ತಿಂತಾರೆ. ಅದ್ರ ಬದಲು ಮನೇಲೇ ಈ ರೀತಿ ಮಾಡಿದರೆ ಮಕ್ಕಳು ಖಂಡಿತ ಖುಷಿಯಿಂದ ತಿಂತಾರೆ. ಅದಕ್ಕೋಸ್ಕರ ನಾನು ಈ ಒಂದು ಬಾಳೆಕಾಯಿ ಫ್ರೈಯನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಪ್ರಿಪೇರ್ ಆಯಿತು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಸ್ಕ್ವೀಸ್ ಮಾಡಿಕೊಡಿ. ಓಕೆ, ಸ್ಪೈಸಿ ಟ್ಯಾಂಜಿಯಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಖುಷಿಯಿಂದ ತಿಂತಾರೆ ರೀ ಮಕ್ಕಳು. ಇದನ್ನು ಮಾಡಿಕೊಡಿ ಮನೇಲಿ. ಸ್ನ್ಯಾಕ್ಸ್ಗೆ ತಿನ್ಬೋದು ಈ ಥರ. ಅಷ್ಟೇ ಅಲ್ಲ, ಲಂಚ್ ಟೈಮಲ್ಲಿ ಇವತ್ತು ಲಂಚ್ಗೆ ನಾನು ಮೊಸರನ್ನ ಮಾಡಿದ್ದೀನಿ. ಸಿಂಪಲ್ ಮೊಸರನ್ನ. ಈ ಮೊಸರನ್ನ ಜೊತೆ ಈ ಬಾಳೆಕಾಯಿ ಫ್ರೈ ಇದೆಯಲ್ಲ, ಅದನ್ನು ತಿನ್ನಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂಥೇಳಿ. ಈ ಸಮ್ಮರ್ಗಂತೂ ಒಳ್ಳೆ ಊಟ ಇದು. ರಾ ಬನಾನಾ ಆರ್ ಗ್ರೀನ್ ಬನಾನಾ, ಇಟ್ ಈಸ್ ಎ ನ್ಯೂಟ್ರಿಯೆಂಟ್ ಪವರ್ ಹೌಸ್. ನೋಡ್ತೀಯಲ್ಲ, ರಿಚ್ ಇನ್ ಫೈಬರ್. ರಿಚ್ ಇನ್ ಫೈಬರ್ ಹೆಲ್ಪ್ಸ್ ಡೈಜೆಷನ್ ಆ್ಯಂಡ್ ಕೀಪ್ಸ್ ಯು ಫುಲ್. ಅನ್ನದ ಜೊತೆ ತಿಂದರೆ ಬೆಟರ್, ಯಾಕಂದರೆ ಆಮೇಲೆ ಅದನ್ನು ನಾನು ಪೂರ್ತಿ ಖಾಲಿ ಮಾಡಿಬಿಡ್ತೀನಿ. ಯಾಕಂದರೆ ಇದು ರಿಚ್ ಇನ್ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ B6. ಇಟ್ಸ್ ಮಿನರಲ್ಸ್ ಲೈಕ್ ಪೊಟ್ಯಾಷಿಯಮ್, ಮ್ಯಾಂಗನೀಸ್, magnesium, supports heart health and keep your bone strong. ಮೊಸರನ್ನ ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ
ಬೇರೆ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇದೆ, ಓಕೆ, ರಾ ಬನಾನಾದಲ್ಲಿ. ಇದು ದಿಸ್ ವಿಲ್ ಆ್ಯಕ್ಟ್ ಆ್ಯಸ್ ಎ ಪ್ರೀಬಯೋಟಿಕ್ ಫೀಡಿಂಗ್ ಗುಡ್ ಗಟ್ ಬ್ಯಾಕ್ಟೀರಿಯಾ. ನೀವು ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ, ಎಂಜಾಯ್ ಮಾಡ್ತಾರೆ. ರೆಡಿಮೇಡ್ ಬನಾನಾ ಚಿಪ್ಸ್ ಎಲ್ಲ ಅವಾಯ್ಡ್ ಮಾಡಿ. ಅದರಲ್ಲಿ ಆಯಿಲ್ ಇರುತ್ತಲ್ಲ, ರಿಪೀಟೆಡ್ಲಿ ಸೇಮ್ ಆಯಿಲನ್ನು ಯೂಸ್ ಮಾಡಿ ಫ್ರೈ ಮಾಡಿರ್ತಾರೆ. ದಟ್ ಈಸ್ ವೆರಿ ಅನ್ಹೆಲ್ದಿ ಫಾರ್ ಚಿಲ್ಡ್ರನ್ ಸ್ಪೆಷಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.